ಈಗ ಇಲ್ಲಿ ನಾನು ಮೋಸಂಬಿಗಳು ಇಟ್ಕೊಂಡಿದ್ದೇನೆ. ಮೋಸಂಬಿ ಸಿಪ್ಪೆನ ಈಸಿಯಾಗಿ ಸುಲಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ನಾವೇನಾದರೂ ಹಿಂಗೆ ಸುಲಿಬೇಕು ನಾವು ಮೋಸಂಬಿನ ಅಂತ ಅಂದರೆ ನಮಗೆ ಉಗುರಿಲ್ಲ ಹಿಡಿಯೋಕ್ಕಾಗಲ್ಲ, ನಂಗೆ ಮೋಸಂಬಿ ಬೇಡ ಅಂತ ಅಂದ್ಬಿಡ್ತೀವಿ. ಅಥವಾ ಮಕ್ಳುಗಳು ಕೂಡ ಅಮ್ಮ ಹಿಡಿಯೋಕ್ಕಾಗಲ್ಲ ನನಗೆ ಮೋಸಂಬಿ ಹಿಡ್ಕೊಡಿ ಅಂತ ಇದು ಮಾಡ್ತಾ ಇರ್ತವೆ. ಆಗ ನೀವು ನನ್ನ ಹತ್ರನೂ ಉಗುರಿಲ್ಲ ಹೋಗು ಅಂದ್ಬಿಡ್ತೀರಲ್ವ. ಈಗ ಈಸಿಯಾಗಿ ನಾನು ಮೋಸಂಬಿ ಸಿಪ್ಪೆನ ಹೇಗೆ ತೆಗೆಯೋದು ಅಂತೇಳಿ ಹೇಳ್ಕೊಡ್ತೀನಿ. ಎಷ್ಟು ಆರಾಮಾಗಿ ಸಿಪ್ಪೆ ತೆಗಿಬೋದು. ಈಗ ಈ ಥರ ಹಿಂದೆ ಮುಂದೆ ಕೂದ್ಬಿಡಿ. ಜ್ಯೂಸ್ ಮಾಡೋಕ್ಕಾದ್ರೂ ಸರಿ, ಸಿಪ್ಪೆ ಹಿಡ್ಕೊಂಡು ಕೂರೋಕ್ಕಾಗಲ್ಲ ಅಂತ ಇದು ಮಾಡಬೇಡಿ. ಈ ಥರ ಮಕ್ಕಳಿಗೆ ಮೋಸಂಬಿ ಬಿಡಿಸ್ಕೊಡೋದು ಈಸಿ ಆಗುತ್ತೆ. ಇವಾಗ ಏನು ಉಗುರೇ ಬೇಕಿಲ್ಲ ನೋಡಿ, ಈ ಥರ ಆರಾಮಾಗಿ ಬಿಡಿಸ್ಬೋದು ಹಿಂಗೆ. ಆಗ ಉಗುರಲ್ಲಿ ಗಿಂಟ್ಕೊಂಡು ಕೂತ್ಕೋಬೇಕಾಗತ್ತೆ, ಇಲ್ಲ ಅಂದರೆ ನೋಡಿ ಎಷ್ಟು ಆರಾಮಾಗಿ ಬಿಡಿಸ್ತಾ ಇದ್ದೀನಿ. ಮನೆಯಲ್ಲಿ ಇದ್ದವ್ರಿಗೆಲ್ಲ ಸುಲಿದು ಕೊಟ್ಬಿಡ್ಬೋದು ಆರಾಮಾಗಿ. ಇಲ್ಲ ಇದು ಜ್ಯೂಸ್ ಮಾಡಬೇಕು ಅಂದರೂ ಕೂಡ ಮಿಕ್ಸಿಗೆ ಹಾಕಬೇಕು ಅಂದರೆ ಸುಲಿಯೋಕ್ಕಾಗಲ್ಲ, ನನ್ನ ಕೈಲಾಗಲ್ಲ ಅಂತ ಹೇಳ್ಬಿಡ್ತೀರ. ಈ ಥರ ಹಿಂದೆ ಮುಂದೆ ಕೂದ್ಬಿಟ್ಟು ಆರಾಮಾಗಿ ಮಕ್ಕಳಿಗೆಲ್ಲ ಸಿಪ್ಪೆ ತೆಗೆದು ಕೊಟ್ಟರೆ ಅವ್ರು ಆಮೇಲೆ ಬಿಡಿಸ್ಕೊಂಡು ತಿಂತಾರೆ. ಇಲ್ಲಾಂದರೆ ಕಷ್ಟ ಆಗುತ್ತೆ. ನಿಮ್ಗಳು ಹಿಡಿಯೋಕ್ಕಾಗಲ್ಲ, ಹೋಗಪ್ಪ ಅಂದ್ಬಿಡ್ತೀರ. ಸೀಸನ್ ಟೈಮಲ್ಲಿ ತಿನ್ನಬೇಕು, ಮನೆಗೆ ತಂದಿರ್ತೀರ, ಬಿಡಿಸ್ಕೊಡೋಕ್ಕೆ ಕಷ್ಟ ಆಯ್ತಾ ಇರುತ್ತೆ. ಈಸಿಯಾಗಿ ಈ ಥರ ಸಿಪ್ಪೆನ ತೆಗೆಯೋದು ಮಕ್ಳಿಗೂ ಮನೆಯಲ್ಲಿ ಕಲಿಸ್ಕೊಡಿ. ಚಾಕು ಮಕ್ಕಳು ಹಿಡ್ಕೊಳ್ತಾರೆ, ಭಯ ಇದು ಮಾಡ್ದಂಗೆ ನೀಟಾಗಿ ಹಿಂಗೆ ತೆಗಿಬೇಕು ಅಂತ ಹೇಳಿ ಮಕ್ಳಿಗೆ ಹೇಳ್ಕೊಡಿ. ಹೀಗೆ 1 kg ಮೋಸಂಬಿ ಇದ್ರೂ ಆರಾಮಾಗಿ ಸಿಪ್ಪೆನ ಹಿಡಿದು ಬಿಡ್ಬೋದು 5 ನಿಮಿಷದಲ್ಲಿ. ಈಸಿ ಅಲ್ವಾ ಈ ಮೆಥಡ್ಡು? ನೋಡಿ, ಈ ಮೆಥಡಲ್ಲಿ ನಿಮಗೆ ಯೂಸ್ ಆದರೆ ಉಪಯೋಗಿಸ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.